ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾವು ಶುರು ಮಾಡ್ತಾ ಇರೋದು ಅಂಡಮಾನಿಂದ. ಸೊ ನಿನ್ನೆ ವ್ಲಾಗ್ನ ಅಲ್ಲಿಗೆ ಕಟ್ ಮಾಡಿ, ಯಾಕಂದರೆ ತುಂಬ ಲೆಂತ್ ಇತ್ತು ಅಂತೇಳಿ 2 ಭಾಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆದಷ್ಟು ಸ್ಯಾಟರ್ಡೆ ಸಂಡೇ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಟೈಮ್ ಸಿಗ್ತಾ ಇಲ್ಲ ಅಷ್ಟೇ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ನೋಡಿ, ಇವತ್ತು ನಾವಿರೋ ರೆಸಾರ್ಟ್ ಬಂದು ಇದು. ಸೊ ಇಲ್ಲಿಂದ ನಿನ್ನೆ ಏನು ಶೂಟ್ ಮಾಡಿದ್ದೀನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹೋಗಿ ನೋಡ್ಕೊಬನ್ನಿ. ಬಿಡ ನೀನು ಬರೀ ಮೇಲೆ ತೋರ್ಸ್ ಮಚ್ಚ ಒಂದ್ಸರಿ. ಓಪನ್ ಕಲರ್ ನೋಡೋ ಇದೆ ಪಾಪದು. ಮಚ್ಚ ಹೀರೋ ಮಚ್ಚ ಹೀರೋ ನಿಮಿಷ ಹೀರೋ ಪಾಪ ಬಿಡ ನೀನೇನು ಬರೀ ಮಲ್ಲಿ ತೋರ್ಸ್ ಮಚ್ಚ ಒಂದ್ಸರಿ. ಓಕೆ ಗೈಸ್, ಸೀನ್ ಏನಂತ ಹೇಳಿದ್ರೆ ಇಲ್ಲಿ ಚೆಕ್ ಇನ್ ಬಂದು 11 ಗಂಟೆಗಂತೆ. ನಾವು ಬೇಗ ಬಂದು ರೀಚ್ ಆಗಿದ್ದೀವಿ. ಎಷ್ಟು 8 ಕಾಲ್ಗೆಲ್ಲ ಬಂದು ರೀಚ್ ಆಗಿಬಿಟ್ಟಿದ್ದೀವಿ ಗೈಸ್. ಸೊ ಅದಕ್ಕೋಸ್ಕರ 11 ಗಂಟೆಗೆ ಚೆಕ್ ಇನ್ ಇರೋದ್ರಿಂದ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಆಮೇಲೆ ನಾಷ್ಟ ಮಾಡಾದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಏನು ಮಚ್ಚ 11 ಗಂಟೆಗೆ ಚೆಕ್ ಇನ್? ಬ್ರೇಕ್ಫಾಸ್ಟ್ ಬರ್ತಾನೆ. ಯಾಕೆ ರೇ ಟ್ರೆಂಡು ಬಾರ ಮಚ್ಚ. ಏನು ಮಚ್ಚ ನೀನು ಕೊಡ ಹೋಗ್ಲಿ ತಿನ್ಕೊಳ್ಳಿ ಬ್ರೋ. ಇವನೇ ಬ್ರೋ. ಕನ್ನಡ ತಮಿಳ್ ಬರುತ್ತಾ ನಿಮ್ಗೆ? ಯಾವ ಲ್ಯಾಂಗ್ವೇಜ್ ಬರುತ್ತೆ? ತೆಲುಗು ಮಾವಾಡೇರ ಚೆಟ್ಟಿ ಚಿಂಪೇಸರ್ ಮುಂದಕ್ಕೆ ತಿರ್ಗ್ತಾನೆ ಇಲ್ಲ, ರಿವರ್ಸ್ ಗೇರಲ್ಲೇ ಹೋಗ್ತಾವ್ರೆ. ಮಾಡ್ಕೊಂಡಿದ್ದು ಯಾವ ಕಲರ್ ಗೈಸ್ ಇನ್ನೂ ಚೆಕ್ಕಿನೇ ಆಗಿಲ್ಲ, ಆಲ್ರೆಡಿ ಬಂದು ನಾಷ್ಟ ಮಾಡ್ತಾ ಇದ್ದೀವಿ. ಬೈ ಶೋರ್ ಮ್ಯಾಮ್, ಥ್ಯಾಂಕ್ ಯು. ಓಕೆ ಗೈಸ್, ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಮನೆ. ಆಹಾ, ಏನೋ ಒಂಥರ ಸ್ವರ್ಗ ಗೈಸ್ ಇದು. ಏನೇನಿದೆ? ಪೋಹ, ಇಡ್ಲಿ ಸಾಂಬಾರು, ಗೋಲ್ಡನ್ ಕರನು, ಸ್ಮೈಲ್ ಪೊಟ್ಯಾಟೊ, ಪಾಸ್ತಾ, ಕಾಶ್ಮೀರಿ ಆಲೂ ದಮ್ಮು, ಕೇರಳ ಪರಾಟ, ಕಟ್ ಫ್ರೂಟು, ಚಿಕನ್ ಸಲಾಮಿ, ಫ್ರೆಂಚ್ ಟೋಸ್ಟ್, ಬಾಯ್ಲ್ಡ್ ಎಗ್. ಬೂಸ ಎಮ್ಮೆ ಇವನು ಬೂಸ ಕುಡಿತಾವನೆ, ಇವನು ರೆಡಿ ಆಗಿದ್ದಾನೆ. ನಾವು ಬೂಸ ಕುಡಿದ್ರೆ ಇವನು ಬಿಡ್ತಾನೆ ಊಸ. ಆಯ್ತು, ಸೌಂಡ್ ಮಾಡಮ್ಮ. ಇಡೀ ಹೋಟ್ಲೆಲ್ಲ ತಿರುಗಿ ನೋಡ್ತಾವ್ರೆ, ಸೌಂಡ್ ಮಾಡ್ತಾ ಇರೋದು. ಸೌಂಡ್ ನೋಡ್ರಿ. ಗೈಸ್, ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಮ್ಮ ಡೈವ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ, ನಾವೇನು ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ. ಮ್ಯಾಡಿಗೆ ಕೌಂಟ್ರ್ ಕೊಡ್ತಾ ಇರೋದು. ಸೊ ಇಲ್ಲಿ 3 ಥರ ರೂಮ್ಸ್ ಇದೆ ಗೈಸ್. ಒಂದು ನಾರ್ಮಲ್ಲು, ಒಂದು ಫ್ಯಾಮಿಲಿ ಕಾಟೇಜು, ಫ್ಯಾಮಿಲಿ ಸೂಟ್ ರೂಮು, ಇನ್ನೊಂದು ಪ್ರೈವೇಟ್ ಕಾಟೇಜು. ಸೊ ನೋಡೋಣ ನಮ್ಗೆ ಯಾವ್ದು ಕೊಡ್ತಾರೆ ಅಂತ. ನಾವು ಯಾವ್ದು ಕೇಳಿದ್ರು ಕೊಡ್ತಾರೆ 100%. ವಾ ಮಾಡಿ ಅಲ್ಲ, ಮಸ್ತಾಗೈತೆ ಲೊಕೇಶನ್ ನೋಡು. ಪೂಲಲ್ಲ, ನಾವು ಡೈವ್ ಬೀಳೋ ಜಾಗ ಅದು, ಡೈವಿಂಗ್ ಪೂಲು. ಥ್ಯಾಂಕ್ ಯು ಬ್ರದರ್. ಗೈಸ್ ನಾವು ಕಲಿಯೋ ಜಾಗ ಗೈಸ್ ಇದು. ಫಸ್ಟ್ ಇಲ್ಲೇ ಕಲ್ತ ಮೇಲೆ ಆಮೇಲೆ ಸಮುದ್ರಕ್ಕೆ ಹೋಗೋದು. ವಾ ಪಾಡಿ, ನಾವು ಕಲಿತಾ ಇರೋದಿಲ್ಲ ಗೈಸ್, ಡೈವ್ ಅಂಡಮಾನ್ ಪ್ರೈವೇಟ್ ಲಿಮಿಟೆಡ್. ಸೊ ನಮ್ಮ ಮೊದಲನೇ ಸ್ಕೂಬಾ ಡೈವಿಂಗಿನ ಮೊದಲನೇ ಜರ್ನಿ ಶುರು ಆಗ್ತಾ ಇರೋದೇ ಇಲ್ಲಿಂದ. ಬನ್ನಿ ಗೈಸ್, ನಮ್ಮ ಆಸ್ತಿ ಬರ್ಸ್ಕೊತವ್ರೆ.
ಒಪ್ಪಾಡಿ ಓಪನ್ ವಾಟರ್ ಸ್ಟೂಡೆಂಟ್ ನೇಮ್ ಬ್ಯಾಕ್ ಟು ಸ್ಕೂಲ್ ಗೈಸ್. ಹೊಸ ಜರ್ನಿಗೆ ದಯವಿಟ್ಟು ಎಲ್ಲರೂ ಶುಭ ಕೋರಿ. ಚೆನ್ನಾಗಿ ಕಲ್ತ್ಕೊಂಬರ್ತೀವಿ. ನಾನು ಚೆನ್ನಾಗಿ ಕಲ್ತ್ರೆ ನಿಮ್ಗಳನ್ನೂ ಕರ್ಕೊಂಬರ್ತೀನಿ ನೆಕ್ಸ್ಟ್ ಟ್ರಿಪ್ಗೆ ಪಕ್ಕ. ಎಲ್ಲ ಸಮುದ್ರದೊಳಗಡೆ ಬಿಡೋಣ. ಎಲ್ಲ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ ಗೈಸ್. ಭರತ ಇದನ್ನು ಕಾಪಿ ಹೊಡಿತಾ ಇದೆಯಾ? ಕೇಳರೆ ಸೆಕ್ಸ್ ಅಂತ ನಾನೇನು ಮಾಡಿಲ್ಲ ಅಂತ ಕೇಳರೆ ಸೆಕ್ಸ್ ಅಂತ ನಾನೇನು ಮಾಡಿಲ್ಲ ಅಂತ ಹೆಂಗೆ ಅದಕ್ಕೆ ಯಾರು ಬಂದಿಲ್ಲ. ಅವಾಗ ಸೌತಿ ಮಕ್ಳು ಆಡ್ತಾರೆ ಗೈಸ್ ಇವರು. So log in with the same user ID and the password. What is the user ID? Your Gmail. ಹಾಂ ಮುಂಚೆ ಎಲ್ಲ ಮಸ್ತ್ ಎಕ್ವಿಪ್ಮೆಂಟ್ ಎಲ್ಲ ಬ್ರೋ. ಕ್ವಾಲಿಟಿ ಎಲ್ಲ ಕ್ರೇಜಿ ಆಗೈತೆ. ಯಾ ಓ ಗೈಸ್, ಈ ಎಡ್ಡಾನ ನಮಗ ಅವನು ಗೈಸ್. ಇವನು ಯಾರ್ಯಾರು ಸಮಸ್ಯೆ ಮಾಡ್ಸ. ಹಾಂ ತಿಂತ್ಯಾ ಅವನ ಟೇಸ್ಟ್ ಮೈ ಪಕೋಡ. ಕೂಲ್ ಬನ್ನಿ ಗೈಸ್, ಫಸ್ಟ್ 3 ಸೆಷನ್ನ ಕಂಪ್ಲೀಟ್ ಮಾಡಿದ್ರೆ ಬೇಗ ನೀರೊಳಗಡೆ ಇಳಿಬೋದಂತೆ. ಯಾಕಂದರೆ ನಮಗೆ ಟೈಮ್ ವೆರಿ ಲಿಮಿಟೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಆದರೂ ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ ಗೈಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲಿ ನೋಡಿ ಬೀಚು, ಇದು ರೆಸಾರ್ಟು ಆ್ಯಂಡ್ ಇಲ್ಲಿ ಪೂಲು, ಅದು ನಮ್ಮ ಕಲಿಯೋ ಜಾಗ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅದಕ್ಕೂ ಮುಂಚೆ ಫಸ್ಟು ನಾವು ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಆನ್ಲೈನ್ ಕೋರ್ಸ್ ಕೊಟ್ಟಿದ್ದಾರೆ. ಆ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಎಂಟ್ರಿ. ಬನ್ನಿ, ಕೋರ್ಸ್ ನಾವು ಮುಗಿಸ್ತಾ ಇದ್ದೀವಿ. ಇನ್ನು ಕ್ವಿಝಲ್ಲಿ ಇದ್ದೀವಿ. ಕ್ವಶನ್ಸು ಹೆಂಗಾಗ್ಬಿಟ್ಟೈತೆ ಅಂದರೆ ಯಾವುದೋ ಸ್ಕೂಲ್ಗೆ ಹೋಗಿ ಕುತ್ಕೊಂಡಂಗೆ ಆಗ್ಬಿಟ್ಟೈತೆ ನಮಗಂತೂ. ಎಷ್ಟೋ ವರ್ಷ ಆದಮೇಲೆ ಮತ್ತೆ ಓದು ಅಂತವ್ರೆ. ಅದು ಓದ್ದೆ ಏನೂ ಮಾಡೋಕ್ಕೆ ಆಗಲ್ಲ. ಸೊ ಹಂಗೋ ಹಿಂಗೋ ಏನೋ ಮಾಡ್ತಾಯಿದ್ದೀವಿ, ನೋಡೋಣ ಬನ್ನಿ. ಓಕೆ ಗೈಸ್, ಇವಾಗ ಸೀನ್ ಏನಂತ ಹೇಳಿದ್ರೆ, ಇವಾಗ ನಮಗೆ ರೂಮ್ ಸೆಲೆಕ್ಷನ್ ಮಾಡೋ ಆಪ್ಷನಲ್ಲಿದ್ದೀವಿ. ಇವಾಗ ನಮ್ಗೆ 2 ರೂಮ್ಸ್ ಇದೆ. ಒಂದು ಇದು ಫ್ಯಾಮಿಲಿ ಸೂಟ್ ರೂಮು. ಸೊ ಈ ಥರ ಇದೆ, ಡಬಲ್ ಬೆಡ್ಡು, ದೊಡ್ಡದಾಗಿದೆ. ನೋಡೋಣ ಇದು ಬೇಕಾ ಅಂತ. ಸೊ ಇದು ಬಿಟ್ಟರೆ ಫ್ಯಾಮಿಲಿ ಸೂಟ್ ಬಿಟ್ಟರೆ ಇನ್ನೊಂದು ಸಿಂಗಲ್ ಕಾಟೇಜ್ ಇದೆ. ಸೊ ಬನ್ನಿ ನೋಡೋಣ. ಫ್ಯಾಮಿಲಿ ಸೂಟ್ಗಿಂತ ಒಂದು ಒಳ್ಳೆ ಗಾರ್ಡನ್ ವ್ಯೂ ಇನ್ನೊಂದು ಕೊಟ್ಟಿದ್ದಾರೆ. ಸಿಂಗಲ್ ರೂಮ್ಸು ನೋಡಿ 2. ಇದು ಯಾವ ಥರ ಇದೆ, ಇದು ಸಿಂಗಲ್ ರೂಮು. ಸೊ ಈ ಥರ ಇದೆ. ಇದು 2 ರೂಮ್ ಪಕ್ಕನೇ ಇದೆ. ಸೊ ಇದು ಚೆನ್ನಾಗಿದೆ ಅಲ್ಲ, ಸಾಕು, ಮೋರ್ ಎನಫ್. ಸೊ ಇದು ಒಂದು ರೂಮು. ಇದು ಬಿಟ್ಟರೆ ಇದು ವ್ಯೂ ಚೆನ್ನಾಗಿದೆ ನೋಡಿ, ಅಲ್ಲಿ ಸೊ ಅದು ಬಿಟ್ಟರೆ ಇನ್ನೊಂದು ರೂಮ್ ಇಲ್ಲಿದೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಗೈಸ್, 2 ಫ್ಲೋರ್ ಹತ್ಬೇಕಲ್ಲ, ಅದೊಂದು ಪ್ರಾಬ್ಲಮ್, ಇನ್ನೇನಿಲ್ಲ ನೋಡಿ. ಇದೊಂದು ರೂಮ್. ಓಕೆ ಗೈಸ್, ಇವಾಗ ಟ್ರೈನಿಂಗ್ ಸೆಷನ್ ಶುರು ಆಗುತ್ತೆ. ಬನ್ನಿ ಶುರು ಮಾಡೋಣ. ಸೊ ಎಲ್ಲ ಔಟ್ಫಿಟ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ನಮಸ್ಕಾರ. ಡೇ 1 ಆಫ್ ಸ್ಕೂಬಾ ಡೈವಿಂಗ್ ಟ್ರೈನಿಂಗ್. ಲೆಟ್ಸ್ ಗೋ. ಓಕೆ ಗೈಸ್, ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಏನು ಮಾಡ್ತೀವೋ ಏನು ಬಿಡ್ತೀವೋ ಅಂತೇಳಿ. ಸೊ ಬೆಳಗ್ಗೆ ಈ ಲರ್ನಿಂಗ್ ಮೆಟೀರಿಯಲ್ ಓದೋಷ್ಟೇ ಎಲ್ಲ ತಲೆ ಮೇಲೆ ಹೋಗ್ತಾಯಿತ್ತು ಗೈಸ್. ಎಷ್ಟು ವರ್ಷ ಆದಮೇಲೆ ಓದೋಕ್ಕೆ ಅಂತ ಹಿಡಿದಾಗ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಹಂಗೋ ಹಿಂಗೋ ಏನೋ ಮಾಡಿದ್ವಿ. ಸೊ ಓದಿದ್ವಿ ಇವತ್ತು. ಇವತ್ತು ಸ್ಕೂಲಲ್ಲೇ ನಮಗೆ ಫಸ್ಟ್ ಡೇ ಕನ್ಫೈನ್ಡ್ ವಾಟರ್ ಸೆಷನ್ನ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಂದ್ಕೊಂಡಷ್ಟಂತೂ ಈಸಿಯಾಗಂತೂ ಇಲ್ಲವೇ ಇಲ್ಲ ಗೈಸ್. ಯಪ್ಪ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲು. ಬೇಕಾದ್ರೆ ಇವಾಗ ಇದು ಒಂದು ಮಾಸ್ಕ್ ತಗೊಳ್ಳೋ ಮಾಸ್ಕು. ಸೊ ಒಂದ್ಸರಿ ತೋರಿಸ್ತೀನಿ ಮನೆ.
ಒಂದು ಚಿಕ್ಕ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ವ್ಲಾಗ್ ಟೈಮಿಂಗ್ಸ್ನ ಚೇಂಜ್ ಮಾಡೋಕ್ಕೆ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಕುತ್ಕೊಂಡು ಸ್ವಲ್ಪ ಎಡಿಟ್ ಮಾಡಾಕ್ತಾ ಇದ್ದೀನಿ. ಆದಷ್ಟು ನಾಳೆಯಿಂದ ಇನ್ನೂ ಸ್ವಲ್ಪ ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ, ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೆಂತಿ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಗೈಸ್, ನಾವು ಚೂಸ್ ಮಾಡಿರೋ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂದರೆ ಸ್ಕೂಬಾ ಡೈವಿಂಗು. ಏನು ಮಸ್ತಾಗಿದೆ ಅಂತ ಹೇಳಿದ್ರೆ ಬೇರೆ ಪ್ರಪಂಚನೇ. ಆ್ಯಂಡ್ ನೀವೇನು ನೋಡ್ತಾ ಇದ್ದೀರಾ, ನೀವೇನು ನೋಡಿದ್ದೀರಾ ಇವಾಗ, ಇದೆಲ್ಲ ಮೊದಲನೇ ದಿನದ್ದು. ಇದೇನೂ ಇಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಕಲ್ತಿರೋದಷ್ಟೇ. ಇನ್ನು ನಾಳೆ ಶಾಲೋ ವಾಟ್ರಿಗೆ ಹೋಗ್ತೀವಿ, ನಾಡ್ದು ಸೀಗೆ ಹೋಗ್ತೀವಿ, ಬೋಟಲ್ಲಿ ಹೋಗ್ತೀವಿ. ತುಂಬ ಇದೆ ಗೈಸ್, ನಿಮಗೆಲ್ಲ ಬೇರೆ ಬೇರೆ ಪ್ರಪಂಚ ತೋರಿಸ್ತೀನಿ ಬನ್ನಿ. ಬಟ್ ಏನಂತ ಹೇಳಿದ್ರೆ ಎಡಿಟಿಂಗೇ ಕಷ್ಟ ಆಗುತ್ತೆ, ಯಾವ ಥರ ಎಡಿಟ್ ಮಾಡಿ ಹೆಂಗೆ ವಾಯ್ಸ್ ಓವರ್ ಕೊಡೋದು ಅನ್ನೋದ್ರ ಬಗ್ಗೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಿಸ್ಸೇ ಮಾಡೋಕೆ ಹೋಗ್ಬಿಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.